ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಖಾಕಿ ಪೊಡೆ ಕ್ರಮ ತಗೊಳ್ಳೋದಕ್ಕೆ ಮುಂದಾಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೆ ಕಾರಣ ಒಂದು ಆಡಿಯೋ ಹರಿದಾಡ್ತಾ ಇದೆ, ಜೊತೆಗೆ ಒಂದು ಲೆಟರ್ ಕೂಡ ವೈರಲ್ ಆಗಿದೆ. ಬಟ್ ಇದನ್ನು ಹೇಳ್ತಾ ಇರೋದು ಇದು ಪೊಲೀಸರು ಮಾತಾಡಿರೋ ಆಡಿಯೋ ಅಂತ ಹೇಳ್ತಾರೆ. ಇನ್ನೊಂದು ಇಮೇಲ್ನಲ್ಲಿ ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಒಂದು ಲೆಟರ್ ಅದು ಕೂಡ ವೈರಲ್ ಆಗ್ತಾ ಇದೆ. 2022ರಿಂದ 25ರವರೆಗೆ ದಾಖಲಾಗಿರುವಂತಹ ಪ್ರಕರಣಗಳ ಬಗ್ಗೆ ಇದರಲ್ಲಿ ಮಾಹಿತಿ ಇದೆ. ಈ ಮಾಹಿತಿಗಳಿದ್ರೆ ಕೂಡಲೇ ಕಳುಹಿಸಿ ಕೊಡಿ ಅನ್ನುವಂಥದ್ರ ಬಗ್ಗೆ ಒಂದು ಸಂದೇಶ ಹರಿದಾಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ಕಳಿಸ್ಕೊಡಿ, FIR ಆಗಿದ್ರೆ ಆ FIR ನ ಮಾಹಿತಿ ಕೂಡ ಕಳಿಸಿ ಅಂತ ಹೇಳಿ ಈ ಕೂಡಲೇ ಮೆಸೇಜ್ಗೆ ರಿಪ್ಲೈ ಮಾಡಿ ಅಂತ ಹೇಳಿರುವಂಥ ಒಂದು ಆಡಿಯೋ. ಅಂದ್ರೆ ಡೈರೆಕ್ಟ್ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಅಥವಾ ವಾಕಿ ಟಾಕಿಯಲ್ಲಿ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥ ಒಂದು ಆಡಿಯೋ ಇದು. ಸೊ ಇದನ್ನ ಕೇಳ್ತಾ ಇದ್ರೆ ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ಬಹುಶಃ ಕ್ರಮ ತಗೊಳ್ಳೋದಕ್ಕೆ ಏನಾದರೂ ಪೊಲೀಸರು ಪ್ಲಾನ್ ಮಾಡ್ತಾ ಇದ್ದಾರಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಎದುರಾಗ್ತಾ ಇದೆ. ಒಂದು ವಾಕಿ ಟಾಕಿಯಲ್ಲಿ ಪೊಲೀಸರ ನಡುವೆ ಆಗಿರುವಂಥ ಕಾನ್ವರ್ಸೇಷನ್ ಅಂತ ಹೇಳಲಾಗ್ತಾ ಇದೆ, ಒಂದು ಆಡಿಯೋ ಇದೆ. ಅದರಲ್ಲಿ ಆಯಾ ಸ್ಟೇಷನ್ಗಳಿಗೆ ಹೋಗಿರುವಂಥ ಮಾಹಿತಿ. ಇನ್ನೊಂದು ಪತ್ರ ಕೂಡ ವೈರಲ್ ಆಗಿದೆ, ಅದು DG ಕಚೇರಿಯದ್ದು ಎನ್ನಲಾದಂತಹ ಪತ್ರ. ಮಾಹಿತಿ ಕೇಳಿದ್ದಾರೆ DG ಎನ್ನುವಂತಹ ಪತ್ರ. ಅದು ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರ ಪತ್ರ ಕೂಡ ಅಲ್ಲಿ ಉಲ್ಲೇಖ ಆಗಿದೆ. ಭಾರಿ ಚರ್ಚೆ ಹುಟ್ಟಾಗ್ತಾ ಇದೆ ಈ ವಾಕಿ ಟಾಕಿ ಸಂದೇಶ ಮತ್ತು ಈ ಪತ್ರ, DG ಕಚೇರಿಯದ್ದು ಎನ್ನಲಾದಂತಹ ಪತ್ರ. ಈ ಎರಡೂ ವಿಚಾರಗಳು ಕೂಡ ಈಗ ಪ್ರಶ್ನೆ ಹುಟ್ಟು ಹಾಕ್ತಾ ಇರೋದು. ಹಾಗಿದ್ರೆ ಖಾಕಿ ಪಡೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆಯಾ? ಯಾಕಂದ್ರೆ ಒಂದು ಫ್ಯಾಕ್ಸ್ ಸಂದೇಶ ಇದೆ, ಮತ್ತೊಂದು ವಾಕಿ ಟಾಕಿ ಆಡಿಯೋ ಇದೆ. ಆ ಆಡಿಯೋದಲ್ಲಿ ಏನಿದೆ ಹಾಗಿದ್ರೆ ಕೇಳೋಣ ಬನ್ನಿ. ಕಳಿಸಿದ್ದಾರೆ ಇಮೇಲ್ ಅಲ್ಲಿ NR 334 GR 100. I repeat, NR 334 GR 100 ಮೆಸೇಜ್ ರಿಗಾರ್ಡಿಂಗ್ ಚಕ್ರವರ್ತಿ ಸೂಲಿಬೆಲೆ ರವರ ವಿರುದ್ಧ 2022ರಿಂದ 31/5/2025ರವರೆಗೆ ದಾಖಲಾದ ಪ್ರಕರಣಗಳ ಮಾಹಿತಿ. ಅವು ಮಾಹಿತಿ ಯಾವ್ದಾದ್ರು ನಿಮ್ಮಲ್ಲಿದ್ರೆ ಈ ಕೂಡಲೇ ಮಾಹಿತಿನ ಕಳಿಸ್ಕೊಡ್ರಿ. ಇಲ್ಲಾಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ಕಳಿಸ್ಬೇಕ್ರಿ. ಯಾವ್ದಾದ್ರು FIR ಇದ್ರೆ FIR ಮಾಹಿತಿನ ಕಳಿಸ್ಕೊಡ್ಬೇಕು. ಈ ಕೂಡಲೇ ಮೆಸೇಜ್ಗೆ ರಿಪ್ಲೈ ಕಳಿಸ್ಕೊಡಿ. ಶೇರ್